ಗೈಸ್, ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಯು ಕೆಗೆ ಬಂದು 4 ಡೇಸ್ ಆಗುತ್ತೆ ಇವತ್ತಿಗೆ. ಸಿನ್ಸ್ ನಾನು ಫ್ರೈಡೇ ಬಂದಿದ್ದರಿಂದ ಸ್ಯಾಟರ್ಡೇ, ಸಂಡೇ, ಮಂಡೇ ಕೂಡ ರೆಸ್ಟ್ ಆಗೋಯಿತು ನನಗೆ. ಮಂಡೇ ಬಿಕಾಸ್ ನನ್ನ ಫ್ರೆಂಡಿಗೆ ಶಿಫ್ಟ್ ಇದ್ದಿದ್ದರಿಂದ ಅವಳು ನನ್ನ ಜೊತೆ ಕಾಲೇಜಿಗೆ ಬರೋಕ್ಕಾಗ್ತಿರಲಿಲ್ಲ. ಮತ್ತು ಕಾಲೇಜ್ ಇಲ್ಲಿಂದ ತುಂಬ ದೂರ ಇದೆ ನಾನಿರೋ ಕಡೆಯಿಂದ. ಸೊ ಅದಕ್ಕೇ ಫಸ್ಟ್ ಡೇ ಅವಳು ಬಂದು ಹೆಲ್ಪ್ ಮಾಡ್ತೀನಿ, ನೆಕ್ಸ್ಟ್ ಡೇಯಿಂದ ನೀನು ಹೋಗು ಅಂತ ಹೇಳಿದ್ರು. ಸೊ ಐ ವಾಸ್ ವೇಟಿಂಗ್ ಫಾರ್ ಹರ್. ಇವತ್ತು ಅವಳಿಗೂ ಕೂಡ ಶಿಫ್ಟ್ ಇಲ್ಲ, ಅದಕ್ಕೋಸ್ಕರ ನಾವು ಇವತ್ತು ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಇವತ್ತು ಜಸ್ಟ್ ಲೈಕ್ ಎನ್ ಎನ್ರೋಲ್ಮೆಂಟ್. ಇವತ್ತು ಕಾಲೇಜಿಗೆ ಹೋದಾಗ ಅವ್ರು ನನಗೆ ಐ ಡಿ ಕಾರ್ಡ್ ಕೊಡ್ತಾರೆ. ಐ ವಿಲ್ ಹ್ಯಾವ್ ಟು ಎನ್ರೋಲ್. ಆಫ್ಟರ್ ದ್ಯಾಟ್ ಅವ್ರು ನನಗೆ ಐ ಡಿ ಕಾರ್ಡ್ ಕೊಡ್ತಾರೆ. ಮತ್ತು ನನಗೆ ಯಾವ ಕ್ಲಾಸಸ್ ಇರುತ್ತೆ ಅಂತ ನನಗೆ ಕೈಂಡ್ ಆಫ್ ಟೈಮ್ ಟೇಬಲ್ ಥರ ಸಿಗ್ಬೋದು. ಈವನ್ ಐ ಹ್ಯಾವ್ ನೋ ಐಡಿಯಾ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬಟ್ ರೈಟ್ ನಾವು ಐ ಆಮ್ ಆಲ್ ಸೆಟ್ ಟು ಗೋ ಟು ಕಾಲೇಜ್. ದಿಸ್ ವಿಲ್ ಬಿ ದ ಫಸ್ಟ್ ಟೈಮ್ ನಾನು ಕಾಲೇಜ್ ನೋಡ್ತಾ ಇರ್ತೀನಿ. ಆ್ಯಂಡ್ ಐ ಆಮ್ ಆ್ಯಕ್ಚುಲಿ ಎಕ್ಸೈಟೆಡ್ ಹೆಂಗಿರುತ್ತೆ ಅಂತ. ಬಟ್ ಇವತ್ತು ಕ್ಲಾಸಸ್ ಇರಲ್ಲ, ಜಸ್ಟ್ ಯೂನಿವರ್ಸಿಟಿಗೆ ಹೋಗಿ ನೋಡಿಕೊಂಡು ಎನ್ರೋಲ್ಮೆಂಟ್ ಮಾಡಿಸ್ಕೊಂಡು ನಾನು ಐ ಡಿ ಕಲೆಕ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇ. ಇವತ್ತು ಇಷ್ಟೇ ಇರೋದು ನಂದು. ಸೊ ಏನಕ್ಕೆ ಮತ್ತು ಕಾಲೇಜಲ್ಲೇ ಕೂಡ ನನಗೆ BRP ಕಾರ್ಡ್ ಕೂಡ ಕೊಡ್ತಾರೆ. ಮತ್ತು ಮತ್ತು ನಾನು BRP ಕಾರ್ಡ್ ಕಲೆಕ್ಷನ್ ಕೂಡ ಕಾಲೇಜ್ ಅಡ್ರೆಸ್ಸೇ ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನಾನು BRP ಕಾರ್ಡ್ ಕೂಡ ಕಾಲೇಜಲ್ಲೇ ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಒನ್ಸ್ ಐ ಗೆಟ್ BRP ಕಾರ್ಡ್ ಐ ಕ್ಯಾನ್ ಅಪ್ಲೈ ಫಾರ್ NI ನಂಬರ್ ಅಪ್ಲೈ ಮಾಡಿ. NI ನಂಬರ್ ಇದ್ದರೆ ಮಾತ್ರ ನಮಗೆ ಇಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ ವರ್ಕ್ ಮಾಡೋದಕ್ಕೆ ಲಾಭ ಇರುತ್ತೆ. ಸೊ ಫಾರ್ ಎವ್ರಿಥಿಂಗ್ ನನಗೆ BRP ಕಾರ್ಡ್ ಬೇಕಾಗುತ್ತೆ. ಟು ಸ್ಟಾರ್ಟ್ ಸರ್ಚಿಂಗ್ ಫಾರ್ ಜಾಬ್ಸ್, ಪಾರ್ಟ್ ಟೈಮ್ ಜಾಬ್ಸ್, ಈವನ್ ಟು ಸ್ಟಾರ್ಟ್ ಸರ್ಚಿಂಗ್ ಫಾರ್ ಪಾರ್ಟ್ ಟೈಮ್ ಜಾಬ್ಸ್ ನನಗೆ BRP ಕಾರ್ಡ್ ಬೇಕಾಗುತ್ತೆ. ಸೊ ಅದಕ್ಕೆ ಇವತ್ತು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂತಿದ್ದೀನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಜೊತೆಗೆ ಬನ್ನಿ ಹೇಗಿರುತ್ತೆ ನೋಡೋಣ. ನನ್ನ ಫಸ್ಟ್ ಡೇ. ಇವತ್ತು ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ. ಐ ವಿಲ್ ಶೋ ಇಟ್ ಯು ಗೈಸ್. ನೋಡಿ, ವೆದರ್ ತುಂಬ ಚೆನ್ನಾಗಿದೆ ಇವತ್ತು. ಬೆಂಗಳೂರಲ್ಲೆಲ್ಲ ಇದೆ ತುಂಬ ಚಳಿ ಅಂತ ಅನಿಸುತ್ತೆ, ಬಟ್ ಇಲ್ಲಿ ಸದ್ಯಕ್ಕೆ ಈ ವೆದರ್ ಈಸ್ ಮ್ಯಾನೇಜಬಲ್ ಆ್ಯಕ್ಚುಲಿ, ಟು ಬಿ ವೆರಿ ಹಾನೆಸ್ಟ್. ಸೊ ಇವಾಗ ಕಾಲೇಜ್ ಹತ್ರ ಹೋಗ್ತಾ ಇದ್ವಿ. ಬಟ್ ನಾನು ನಿಮಗೆ ಬೆಳಗ್ಗೆ ವೆದರ್ ತುಂಬ ಚೆನ್ನಾಗಿದೆ ನೋಡಿ ಅಂತ ತೋರಿಸ್ತೆ. ಆಲ್ರೆಡಿ ಮಳೆ ಬರ್ತಾಯಿದೆ ಇಲ್ಲಿ, ಯಾವ ಬಾಯಲ್ಲಿ ಹೇಳೋದು ಗೊತ್ತಿಲ್ಲ. ಸೊ ನನ್ನ ಫ್ರೆಂಡ್ ಇವಾಗ ಅಂಬ್ರೆಲ್ಲ ತರಕ್ಕೆ ಹೋಗಿದ್ದಾಳೆ. ಕೆಳಗೆ ಬಂದು ನೋಡ್ತಿದ್ವಿ, ಇಟ್ಸ್ ರೈನಿಂಗ್, ಐ ಮೀನ್ ಇಟ್ಸ್ ಡ್ರಿಸಲಿಂಗ್ ಜಸ್ಟ್ ಅಷ್ಟೇ. ಬಟ್ ಇವಾಗ ನಾವು ಕಾಲೇಜ್ಗೆ ಹೋಗ್ಬೇಕಾಗಿರೋದ್ರಿಂದ ಇಲ್ಲಿಂದ ನಾವು ಬಸ್ಸಲ್ಲಿ ಹೋಗ್ತೀವಿ. ಇಟ್ಸ್ 1 hour 20 minutes ಜರ್ನಿ ಇಲ್ಲಿಂದ ಬಸ್ಸಲ್ಲಿ. 3 pounds ಆಗ್ಬೋದು. ಇಫ್ ಇನ್ ಕೇಸ್ ನಾನು ಟ್ಯೂಬಲ್ಲಿ ಹೋಗ್ತೀನಿ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ನಾನು ಮೊದಲೇ ಎಕ್ಸ್ಪೆನ್ಸು ಅದೆಲ್ಲ, ನಾನು ಮೊದಲೇ ಕಾಸ್ಟ್ ಕಟ್ಟಿಂಗ್ ಹುಡುಗಿ, ಇದೆಲ್ಲ ನೋಡಲೇಬೇಕು. ಅದಕ್ಕೋಸ್ಕರ ಬಸ್ಸಲ್ಲಿ ಹೋಗೋಣ ಅಂತ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ ಈಗ. ದ್ಯಾಟ್ಸ್ ಇಟ್. ನಾನು ಅಲ್ಲಿ ಹೋಗಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಹೆಂಗಿದೆ ನನ್ನ ಕಾಲೇಜಿಂದ. ಐಡಿಯಾ ಇಲ್ಲ ಹೆಂಗಾಗುತ್ತೆ ಏನು ಇರುತ್ತೆ ಅಂತ. ಬಟ್ ಇವತ್ತು ಜಸ್ಟ್ ಎನ್ರೋಲ್ಮೆಂಟ್ ಇರೋದ್ರಿಂದ ಅಷ್ಟೇನು ಎಕ್ಸೈಟ್ಮೆಂಟು ಇಲ್ಲ. ಕ್ಲಾಸಸ್ ಇದ್ದಾಗ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ, ಬಿಕಾಸ್ ಯಾರ್ಯಾರು ಬರ್ತಾರೆ, ಯಾರು ಹೊಸ ಫ್ರೆಂಡ್ಸ್ ಆಗ್ತಾರೆ ಅನ್ನೋದಿರುತ್ತೆ ನನಗೆ. ಈಗ ನಾವು ನನ್ನ ಫ್ರೆಂಡ್ನ ಪಿಕ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಅವಳನ್ನ ಕರ್ಕೊಂಡು ಯೂನಿವರ್ಸಿಟಿಗೆ ಹೋಗಬೇಕು. ಬಿಕಾಸ್ ನನಗಂತೂ ಒಬ್ಬಳೇ ಹೋಗ್ಬೇಕು ಒಂದು ಸ್ವಲ್ಪ ಮುಜುಗರ. ಸೊ ಇಬ್ಬರು ಜನ ಕರ್ಕೊಂಡು ಹೋಗ್ತಾಯಿದ್ದೀನಿ, ಒಂದು ಸ್ವಲ್ಪ ಎನರ್ಜಿ ಬರಲಿ ಅಂತ ನನಗೆ. ಬಟ್ ವೆದರ್ ಗೈಸ್ ಮಾತ್ರ ಹೆಂಗೆ ಚೇಂಜ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಬೆಂಗಳೂರಿಗಿಂತ ತುಂಬ ಸೈಕಾಗಿರೋ ವೆದರ್ ಇದು.
ಇರೋದು ಯೂನಿವರ್ಸಿಟಿ ಆಫ್ ರೊಹ್ಯಾಂಪ್ಟನಲ್ಲಿ ಆ್ಯಂಡ್ ನಾನು BRP ಕಲೆಕ್ಷನ್ ಅಡ್ರೆಸ್ ಕೂಡ ನಾನು ನನ್ನ ಯೂನಿವರ್ಸಿಟಿ ಅಡ್ರೆಸ್ ಕೊಟ್ಟಿದ್ದೆ. ಸೊ ಫಸ್ಟ್ ಇಲ್ಲಿ ಆನ್ಲೈನ್ ಎನ್ರೋಲ್ಮೆಂಟ್ ಮಾಡ್ಕೊಬೇಕಾಗುತ್ತೆ, ಆಮೇಲೆ ನಾನು ಕಾಲೇಜಿಗೆ ಹೋಗಿ ಇನ್ ಪರ್ಸನ್ ಎನ್ರೋಲ್ಮೆಂಟ್ ಮಾಡಿಸಿದ್ದಾದಮೇಲೆ ನನಗೆ BRP ಕಾರ್ಡ್ ಕೊಟ್ಟಾದಮೇಲೆ ನಾನು NI ನಂಬರ್ಗೆ ಅಪ್ಲೈ ಮಾಡಿದ್ದೆ. NI ನಂಬರ್ ನನಗೆ 1 ವೀಕಲ್ಲಿ ಬಂತು. ಇಟ್ ಡಿಪೆಂಡ್ಸ್, ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಡಿಫ್ರೆಂಟ್ ಪ್ರೊಸೆಸಿಂಗ್ ಟೈಮ್ ತೊಗೊಳುತ್ತೆ. ನಂದು 1 ವೀಕಲ್ಲಿ NI ನಂಬರ್ ಬಂತು. NI ನಂಬರ್ ಇಸ್ ಲೈಕ್ ನೀವು NI ನಂಬರ್ ಇದ್ದರೆ ಮಾತ್ರ ಇಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ ಮಾಡೋದಕ್ಕೆ ಅಲವ್ ಇರುತ್ತೆ, ಇಲ್ಲಾಂದರೆ ನೀವು ಮಾಡೋದಕ್ಕೆ ಆಗೋದಿಲ್ಲ. ಸೊ ಫಾರ್ ದ್ಯಾಟ್ BRP ಈಸ್ ರಿಕ್ವೈರ್ಡ್. BRP ನೀವು ನಿಮ್ಮ ಕನ್ಸಲ್ಟೆನ್ಸಿ ಹತ್ರ ವೆನ್ ಯು ವಿಲ್ ಬಿ ಕಮ್ಮಿಂಗ್ ಹಿಯರ್, ಬಿಫೋರ್ ಕಮ್ಮಿಂಗ್ ಹಿಯರ್ ಅವ್ರ ಅಡ್ರೆಸ್ ಕೊಟ್ಟಿರ್ತಾರೆ. UK ಇಮಿಗ್ರೇಷನಲ್ಲಿ ನೀವು ಎಲ್ಲಿ ಅಡ್ರೆಸ್ ಮೆನ್ಷನ್ ಮಾಡಿರ್ತೀರಾ, ನೀವು ಎಲ್ಲಿ ತೊಗೊಳ್ತೀರಾ ಅನ್ನೋದನ್ನು ಎಲ್ಲಿ ಮೆನ್ಷನ್ ಮಾಡಿರ್ತೀರಾ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ನನ್ನ ಯೂನಿವರ್ಸಿಟಿ ಅಡ್ರೆಸ್ ಕೊಟ್ಟಿದ್ದೆ. ಸೊ ಅಲ್ಲಿ ಹೋಗಿ BRP ಕಾರ್ಡ್ನ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ನಾವು ಮೆಗ್ಡಿಯಲ್ಲಿ ಸ್ವಲ್ಪ ತಿನ್ನಕ್ಕೆ ಹೋಗಿ, ತಿಂದಾದ್ಮೇಲೆ ಹಾಗೆ TK Maxxಗೆ ಹೋಗಿದ್ವಿ. ಇಟ್ಸ್ ಲೈಕ್ TK Maxx ಇಸ್ ಲೈಕ್ ಸ್ಟೋರ್ ವೇರ್ ಯು ಗೆಟ್ ಡಿಫ್ರೆಂಟ್ ಬ್ರ್ಯಾಂಡ್ಸ್, ಅಂದರೆ ಎಲ್ಲ ಬ್ರ್ಯಾಂಡ್ಸು ಒಂದೇ ಸ್ಟೋರಲ್ಲಿ ಸಿಗುತ್ತೆ. ಅದು TK Maxx ಸ್ಟೋರ್ ಆ ಥರ ಇರುತ್ತೆ. ಅಲ್ಲಿ ಹೋಗಿ ನಾವು ಒಂದು ಸ್ವಲ್ಪ ಹಾಗೆ ನೋಡ್ಕೊಂಡು ಹೋದ್ವಿ. ನಾನೇನೋ ಶಾಪಿಂಗ್ ಮಾಡಿಲ್ಲ, ಸಿನ್ಸ್ ಐ ಹ್ಯಾಡ್ ನೋ ಮನಿ. ಮೈ ಫ್ರೆಂಡ್ಸ್ ಡಿಡ್ ಅ ಬಿಟ್ ಆಫ್ ಶಾಪಿಂಗ್. ಅವ್ರ ಜೊತೆ ಕಂಪನಿ ಮಾಡಿ ಅವರಿಗೆ ಯಾವ್ದು ತೊಗೋಬೇಕು ತೊಗೋಬಾರ್ದು ಅಂತ ಹೇಳಿ ಆಮೇಲೆ ನಾವು ಮನೆಗೆ ಹೋದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯು ಗೈಸ್. ನಾನು ನೆಕ್ಸ್ಟ್ ವಿಡಿಯೋ ಐ ಪ್ರಾಮಿಸ್ ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಬಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಡೂ ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಇಟ್ ಅ ಲೈಕ್ ಆ್ಯಂಡ್ ಶೇರ್ ಇಟ್ ಆಸ್ ಮಚ್ ಆಸ್ ಪಾಸಿಬಲ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಿಗೆ. ಅಂಟಿಲ್ ಐ ಸಿ ಯು ನೆಕ್ಸ್ಟ್ ಟೈಮ್. ಬಾಯ್.